ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೇಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ವಿಚಾರವಾಗಿ ಬಳ್ಳಾರಿಯಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮಾಡಿದ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರು ನಮ್ಮ ಪಕ್ಷದವರೇ, ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಏನಿದೆ ವಿಶೇಷ? ಈ ರೀತಿ ಊಟೋಪಚಾರ ನೂರಾರು ಬಾರಿ ನಡೆದಿದೆ, ಯಾವುದೇ ವಿಶೇಷ ಇಲ್ಲ ಇದರಲ್ಲಿ. ಸಿಎಂ ಬದಲಾವಣೆ, ಸಚಿವ ಸಂಪುಟ ವಿಸ್ತರಣೆ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಅಷ್ಟೇ. ಮಿನಿಮಮ್ 50 ಸರ್ತಿ ಇವ್ರು ಅವ್ರ ಮನೆ ಊಟ ಮಾಡಿರ್ಬೇಕು. ಅವರು ನಿಮ್ಮಲ್ಲಿ ಗೊಂದಲ ಇಲ್ಲ ಅಂತೀರಿ. ಅಜಯ್ ಸಿಂಗ್ ಹೇಳ್ತಾರೆ ಬದಲಾಗಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಅಜಯ್ ಸಿಂಗ್ ಮಾತನ್ನ ನನ್ನ ಪ್ರಕಾರ ನೀವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಅಜಯ್ ಸಿಂಗ್ ಹೇಳಿರೋದು ರೀಶಫಲ್ ಆಗ್ತದೆ ಅಂತ ಹೇಳಿ. ರೀಶಫಲ್ ಅಲ್ಲಿ ಯಾವ ಕೆಲವು ಮಿನಿಸ್ಟರ್ಗಳು ತೆಗಿತಾರ, ನಾನು ಆಕಾಂಕ್ಷಿ ಇದ್ದೀನಿ ಅಂತ ಅಜಯ್ ಸಿಂಗ್ ಹೇಳಿರೋದು ಕ್ಲಾರಿಫಿಕೇಶನ್ ಸಹ ಅಜಯ್ ಸಿಂಗ್ ಕೊಟ್ಟಿದ್ದಾರೆ. ಕನ್ಫ್ಯೂಷನ್ ನಿಮ್ ಪರವಾಗಿ ನಿಮ್ಮ ಅನಿಸಿಕೆ ಪ್ರಕಾರ ಏನಾಗ್ಬೋದು ಅಂದ್ರೆ ಸಿಎಂ ಬದಲಾಗುತ್ತಾ ಇಲ್ವಾ ಅಂತ, ಅದು ಅಧಿವೇಶನ ಆದ್ಮೇಲೆ ಆಗುತ್ತೆ ಅಂತ ಹೈಕಮಾಂಡ್ ಹೇಳ್ಬೇಕ್ರಿ. ಅದ್ ನಾವ್ ಹೆಂಗ್ ಹೇಳಕ್ ಆಗ್ತದೆ? ನಾನ್ ಮಂತ್ರಿ, ಮುಂದೆ ಮಂತ್ರಿ ಆಗ್ಬೇಕ ಬೇಡ ಅಂತ ಹೇಳೋದು ಹೈಕಮಾಂಡ್. ನಾಗೇಂದ್ರ ಮಾಜಿ ಮಂತ್ರಿ, ಮುಂದಕ್ಕೆ ಅವ್ರ ಮಂತ್ರಿ ಆಗ್ಬೇಕ ಅಂತ ಹೇಳೋದು ಬೇಡ ಅಂತ ಹೇಳೋದು ಹೈಕಮಾಂಡ್. ಆತರ ಅದರ ವಿಚಾರ ಅದನ್ನೆಲ್ಲ ಹೈಕಮಾಂಡ್ ಸಿದ್ದರಾಮಯ್ಯ ಮೇಲೆ ಬಂದಿರ್ತಕ್ಕಂಥ ಅಂದ್ರೆ 14 ಚರ್ಚೆ ಆಗ್ತದಲ್ಲ, ನೀವು ಆಪ್ತರಾಗಿ ಹೇಳ್ತಿದಾರ ನಾವು ಕಂಟಿನ್ಯೂ ಇರ್ಬೇಕಾ ಬೇಡ? ಇದು